ಈ ಕ್ಷೇತ್ರದಲ್ಲಿ ಅರ್ಧನಾರೀಶ್ವರ ದೇಗುಲವನ್ನು ನಾವು ಕಾಣಬಹುದು. ಪಾರ್ವತಿ ಪರಮೇಶ್ವರು ಒಟ್ಟಿಗೆ ಬಂದು ಇಲ್ಲಿ ಮುನಿಗಳನ್ನು ಹರಸಿದರು ಅನ್ನುವಂಥ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಅರ್ಧನಾರೀಶ್ವರ ದೇಗುಲವನ್ನು ಕಟ್ಟಿದ್ದಾರೆ. ಆ ದೇಗುಲದಲ್ಲಿ ಈಗ ಆ ಮೂರ್ತಿಗೆ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ನಾವು ಕೂಡ ನೋಡಿ ಕಣ್ತುಂಬಿಕೊಳ್ಳೋಣ. ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರ. ಕಾಂತೇಶ್ವರನ ಸನಿಹದಲ್ಲಿ ಕಾಂತೆಯೂ ನೆಲೆ ನಿಂತಿದ್ದಾಳೆ. ವಾಸ್ತವವಾಗಿ ಇದು ಅರ್ಧನಾರೀಶ್ವರರ ಪ್ರತಿಮೆ. ಆದರೂ ಇದನ್ನು ಅಂಬಿಕೆ ಅಂತಲೇ ಪೂಜಿಸುವಂಥ ಕ್ರಮ ಇದೆ. ಕಸ್ತೂರಿಕಾ ಕುಂಕುಮ ಚರ್ಚಿತಾಯೈ ಚಿತಾರಜ ಪ್ರಜ್ಞ ವಿಚರ್ಚಿತಾಯ ಕೃತಸ್ಮರಾಯೈ ವಿಕೃತಸ್ಮರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಹಲವಾರು ಭಕ್ತರ ಕೈಯಿಂದ ನಾವು ಸೇವೆಯೆಲ್ಲ ತೆಕ್ಕೊಂಡು ಈ ಕ್ಷೇತ್ರದಲ್ಲಿ ಅವರು ಕೊಡುವಂತಹ ದಾನಿಗಳಿಂದ ಕೊಡುವಂತಹ ದಾನವನ್ನು ಸ್ವೀಕಾರ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ನಾವು ವಿನಿಯೋಗಿಸ್ತಾ ಬಂದಿದ್ದಾರೆ ನಮ್ಮ ಈಗಿನ ಆಡಳಿತ ಮುಕ್ತೇಶ್ವರರು. ನಾನಾಗಲೇ ನಿಮಗೆ ತಿಳಿಸಿದ ಹಾಗೆ ಅಂಬರೀಷ ಮಹಾಮುನಿಗಳು ತಪಸ್ಸು ಮಾಡಿದಂಥ ದಿವ್ಯ ಸನ್ನಿಧಿಯನ್ನು ನೋಡೋದು ಬಾಕಿ ಇದೆ. ಅದನ್ನು ತ್ರ್ಯಂಬಕ ಪರ್ವತ ಅಂತ ಕರೀತಾರೆ. ಆ ಪರ್ವತಕ್ಕೆ ನಾವೀಗ ತೆರಳೋಣ. ಈ ಕಾಂತೇಶ್ವರ ಸಾನ್ನಿಧ್ಯದಿಂದ 3-4 ಕಿಲೋಮೀಟರ್ ದೂರ ಕಾಡು ರಸ್ತೆಯಲ್ಲಿ ಸಾಗಿದರೆ ಅಂಬರೀಷ ಮುನಿಗಳು ತಪಗೈದ ಭೂಮಿ ಇದೆ. ಈ ತಪೋವನವನ್ನು ನಾವೇನು ಕಾಣ್ತಾ ಇದ್ದೀವಲ್ಲ, ಈ ಜಾಗದಲ್ಲಿ ಅಂಬರೀಷ ಮುನಿಗಳು ವಾಸವಾಗಿದ್ದರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಪವಿತ್ರ ಭೂಮಿಯಲ್ಲೇ ಅವರು ತಪಸ್ಸನ್ನು ಆಚರಿಸಿದ್ದು. ಅವರು ತಪಸ್ಸನ್ನು ಆಚರಿಸಿದಂಥ ಗುಹೆ ಇಲ್ಲೇ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಾವೀಗ ಆ ಗುಹೆಗೆ ಹೋಗೋಣ. ನೀವು ಆ ಗುಹೆ ದರ್ಶನವನ್ನು ಮಾಡಿ. ಈ ಸ್ಥಳ ಮುಂಚೆ ದಟ್ಟ ಕಾನನವಾಗಿತ್ತು. ಈ ಸುಕ್ಷೇತ್ರದಲ್ಲಿ ಅಂಬರೀಷ ಮುನಿಗಳು ಶಿವನ ಕುರಿತು ತಪಸ್ಸನ್ನು ಆಚರಿಸಿದ್ದರಂತೆ. ಒಳಗೆ ಬರ್ತಾ ಬಹಳ ಪುಟ್ಟದಾದ ಕಿಂಡಿ, ಆದರೆ ನಾವು ಅದನ್ನು ದಾಟಿ ಬಂದರೆ ಇಲ್ಲಿ ಬಹಳ ವಿಸ್ತಾರವಾದಂತಹ ಜಾಗವನ್ನು ಕಾಣ್ತೀವಿ. ಈ ಜಾಗದಲ್ಲೇ ಅಂಬರೀಷ ಮಹಾಮುನಿಗಳು ದಿವ್ಯ ತಪಸ್ಸನ್ನು ಆಚರಿಸಿದ್ದು, ಅವರ ತಪಸ್ಸಿಗೆ ಪರಮೇಶ್ವರ ಒಲಿದದ್ದು. ನನ್ನಂತೆ ಅನೇಕ ಭಕ್ತರು ಇಲ್ಲಿ ಬರ್ತಾರೆ. ಅವರ ಮನಸ್ಸಿನ ಈಡೇರಿಕೆಗಳನ್ನು ದೇವರಲ್ಲಿ ಬೇಡ್ತಾರೆ. ನನ್ನಂತೆ ಅವರು ಮನಸ್ಸಿನ ಈಡೇರಿಕೆಗಳು ಸರಿ ಹೋಗಬಹುದು ಅಂತ ನನ್ನ ಮನಸ್ಸಿನಲ್ಲಿದೆ. ಸೋಮವಾರ ದಿವಸ ವಿಶೇಷವಾದಂತಹ ಒಂದು ಅನ್ನದಾನ ಸೇವೆ. ಭಕ್ತರೆಲ್ಲ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಅವರವರ ಹರಕೆಯನ್ನು ಹೊತ್ತುಕೊಂಡು ಅನ್ನದಾನ ಸೇವೆಯನ್ನು ಮಾಡಿ ಕೃತಾರ್ಥರಾಗುತ್ತಾರೆ.
ಅಂಬರೀಷ ಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವ ಈ ದಿವ್ಯ ಸನ್ನಿಧಿಯಲ್ಲಿ ಬಂದು ನೆಲೆ ನಿಂತ ಅಂತಾರೆ. 3 ಕಾಲಗಳಲ್ಲಿ ಅಂದರೆ ಒಂದೇ ದಿನದಲ್ಲಿ 3 ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುವಂತಹ ಈ ಶಿವಲಿಂಗದ ಕೌತುಕವನ್ನು ನೋಡಲಿಕ್ಕೆ ಅಂತಲೇ ಸಾವಿರಾರು ಭಕ್ತರು ಇಲ್ಲಿಗೆ ನಿತ್ಯವೂ ಬರ್ತಾರೆ. ನೀವು ಒಮ್ಮೆ ಇಲ್ಲಿಗೆ ಬಂದು ಭೇಟಿ ಕೊಡಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.